MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ವು 5 ಹುಲಿಗಳು. ನಿನ್ನೆ ತಾಯಿ ಹುಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಗಿತ್ತು. ಇವತ್ತು 4 ಮರಿ ಹುಲಿಗಳ ಮರಣೋತ್ತರ ಪರೀಕ್ಷೆ ನಡೆದಿದೆ. ಹುಲಿಗಳ ದೇಹದ ಪ್ರಮುಖ ಅಂಗಾಂಗಗಳನ್ನು ಸಂಗ್ರಹ ಮಾಡಿ 3 ರೀತಿಯಲ್ಲಿ ವೈದ್ಯರು ಆ ಮಾದರಿಯನ್ನು ಸಂಗ್ರಹಿಸಿದ್ದಾರೆ. ಪ್ರತ್ಯೇಕವಾಗಿ 3 ಲ್ಯಾಬ್ಗಳಿಗೆ ಸ್ಯಾಂಪಲ್ ರವಾನೆಯಾಗಿದೆ. ಎಪಿಸಿಸಿಎಫ್ ನೇತೃತ್ವದಲ್ಲಿ ಮರಣೋತ್ತರ ಪರೀಕ್ಷೆ, ಪ್ರಾಣಿಶಾಸ್ತ್ರಜ್ಞರು, ಪಶು ವೈದ್ಯರು ನಡೆಸಿದಂತಹ ಪರೀಕ್ಷೆ ಇದು. ನಿನ್ನೆ ತಾಯಿ ಹುಲಿಯ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು. ಇವತ್ತು 4 ಮರಿ ಹುಲಿಗಳ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗಿದೆ. ಈಗ 5 ಹುಲಿಗಳ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದ್ದು ಅದರ ವರದಿ ಏನು ಹೇಳುತ್ತೆ ಅನ್ನೋದರ ಬಗ್ಗೆ ಈಗ ದೃಷ್ಟಿ ನೆಟ್ಟಿದೆ. ಯಾಕಂದರೆ ಈ 5 ಹುಲಿಗಳು ಈ ರೀತಿ ಅನುಮಾನಾಸ್ಪದವಾಗಿ ಮೃತಪಡೋದಕ್ಕೆ ಏನು ಕಾರಣ? ವಿಷದಿಂದ ಮೃತಪಟ್ಟಿರಬಹುದು ಅಂತ ಶಂಕೆ ವ್ಯಕ್ತವಾಗಿದೆ. ಯಾಕಂದರೆ ಈ ಹುಲಿಗಳು ಮೃತಪಟ್ಟಂತಹ ಜಾಗ ಇದೆಯಲ್ಲ, ಅದರ ಹತ್ತಿರದಲ್ಲೇ ಹಸುವಿನ ಕಳೆಬರಹ ಸಿಕ್ತು. ಅದಕ್ಕೆ ವಿಷ ಹಾಕಿ ಹುಲಿಯನ್ನು ಸಾಯಿಸಲಾಯ್ತಾ ಅನ್ನುವಂತಹ ಅನುಮಾನ ಇದೆ. ಹಸುವಿಗೆ ಯಾರೋ ವಿಷಪ್ರಾಶನ ಮಾಡಿದ್ದಾರೆ. ಈ ಬಗ್ಗೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಹೀರಾಲಾಲ್ ಹೇಳಿಕೆ ಕೊಟ್ಟಿದ್ದಾರೆ. ಹಸುವಿಗೆ ಯಾರೋ ವಿಷಪ್ರಾಶನ ಮಾಡಿದ್ದಾರೆ ಎಂದಿದ್ದಾರೆ. ವಿಷಪ್ರಾಶನವನ್ನ ಮಾಡಿರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಯಾರೇ ಮಾಡಿದ್ರೂ ಸ್ಥಳೀಯರು ಮಾಹಿತಿ ಕೊಡಿ, ಮುಂದೆ ಇಂತಹ ಘಟನೆಯಾಗದಂತೆ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಹೀರಾಲಾಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಸುವಿನ ಕಳೆಬರ ಏನು ಸಿಕ್ತು, ಅದಕ್ಕೆ ವಿಷಪ್ರಾಶನ ಆಗಿದೆ, ಅದನ್ನ ತಿಂದಂತಹ ಈ ಹುಲಿಗಳು ಮೃತಪಟ್ಟಿವೆ ಅನ್ನುವಂಥದ್ದು ಈಗಿರುವ ಅನುಮಾನ. ಇದನ್ನೆಲ್ಲ ನೋಡಿದಾಗ ಸುಮಾರು ಒಂದು 3 ದಿನದ ಹಿಂದೆ ಕ್ಯಾಟಲ್ ಒಂದು ಹಸುಗೆ ವಿಷ ಹಾಕಿರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. 4 ಕಬ್ಬುಗಳು, 1 ಟೈಗ್ರೆಸ್ ಅದು ಸಾವನ್ನಪ್ಪಿದೆ. ಇದು ಮೇಲ್ನೋಟಕ್ಕೆ ಮತ್ತು ಈಗ ಪೋಸ್ಟ್ ಮಾರ್ಟಮ್ ಏನು ಮಾಡಿದ್ದಾರೆ ಡಾಕ್ಟರ್ಗಳ ಪ್ರಕಾರ ಇದು ವಿಷಪ್ರಾಶನದಿಂದ ಅಂದರೆ ಪಾಯ್ಸನಿಂಗಿಂದ ಆಗಿದೆ ಅಂತ ತಿಳಿದು ಬಂದಿದೆ. ಈಗ ಪ್ರೊಸೀಜರ್ ಏನೇನಾಗಿದೆ ಸರ್? ಈಗಲ್ಲಿ ಪ್ರೊಸೀಜರ್ ಈಗ ನಮ್ಮಲ್ಲಿ ಒಂದು NTCA ಪ್ರಕಾರ ಒಂದು ಟೀಮ್ ಇರ್ತದೆ. NTCA ರೆಪ್ರೆಸೆಂಟೇಟಿವ್, PCC ವೈಲ್ಡ್ ಲೈಫ್ ರೆಪ್ರೆಸೆಂಟೇಟಿವ್ ಮತ್ತು 2 NGOs ಮತ್ತು DCF ಅದರಲ್ಲಿ ಇರ್ತಾರೆ. ಇದರಿಂದ ಒಂದು SOP ಅಂತ ಮಾಡಿಕೊಂಡು ಆ ಟೀಮಿಂದ ನಾವು ವಿಭಿನ್ನ ಡಾಕ್ಟರ್ಸ್ಗಳನ್ನು ಕರೆಸಿ ಅದನ್ನು ನಾವು ಪೋಸ್ಟ್ ಮಾರ್ಟಮ್ ಮಾಡ್ತೀವಿ. ಆ್ಯಕ್ಚುಲಿ ಅದು ಈಗ ನೋಡಿದ್ರೆ ಇದು ಕ್ಯಾಟಲನ್ನು ನೋಡಿದ್ರೆ ಹಿಂದಿನ ಪೋರ್ಷನಲ್ಲಿ ತಿಂದಿರೋದು ಕಂಡು ಬಂದಿದೆ. ಮೊದಲು ಅದು ಸತ್ತಿದೆಯಾ ಅಂತ, ಹುಲಿ ಹಸುನ ಸಾಯಿಸಿದ್ಯಾ? ಅದೇ ಹೇಳ್ತಾ ಇದ್ದೀನಿ, ಅದನ್ನು ಈಗ ಹೇಳಲಿಕ್ಕಾಗಲ್ಲ. ಅದು ಹುಲಿ ಹಿಂದಿನ ಪೋರ್ಷನಿಗೆ ಅಟ್ಯಾಕ್ ಮಾಡಿರುತ್ತೆ. ಅಟ್ಯಾಕ್ ಮಾಡಿ ಅದು ಇದಾಗಿರುತ್ತೆ. ಯಾಕಂದರೆ ಕಾಡೊಳಗೆ ದನಗಳು ಬಂದಾಗ ಅದು ಯೂಶ್ವಲಿ ಹುಲಿಗಳು ಆ ರೀತಿ ಅಟ್ಯಾಕ್ ಮಾಡಿ ನಂತರದಲ್ಲಿ ವಿಷ ಹಾಕಿರೋದು. ಹೌದು ಹೌದು. ಸರ್, ಇಲ್ಲಿ ಒಂದು ಇನ್ಸಿಡೆಂಟ್ ಏನಂದ್ರೆ ಹಸು ಸತ್ತಿರುವಂತ ಒಂದು 50 ಅಡಿಗಳ ವ್ಯಾಪ್ತಿನಲ್ಲೇ ಅದು ಹುಲಿಗಳೆಲ್ಲ ಸತ್ತು ಬಿದ್ದಿವೆ. ಅಂದ್ರೆ ವಿಷ ಯಾವ ಪ್ರಮಾಣದ್ದು ಅಥವಾ ಯಾವ ತರದ್ದು ಬಳಸಿದ್ದಾರೆ ಅಂತ ಏನಾದ್ರು ಅದನ್ನ ಈಗ ಪ್ರಾಥಮಿಕವಾಗಿ ನಾವು ಹೇಳಲಿಕ್ಕೆ ಬರಲ್ಲ. ಅದು ಏನು ಗ್ರಾನ್ಯೂಲ್ಸ್, ಪಾಯ್ಸನ್ ಗ್ರಾನ್ಯೂಲ್ಸ್ ಅದು ಸಿಕ್ಕಿದೆ ಅಷ್ಟೇ. ಅದು ಯಾವುದು, ಏನು ಹಾಕಿದ್ದಾರೆ, ಎಷ್ಟು ಕ್ವಾಂಟಿಟಿ ಹಾಕಿದ್ದಾರೆ ಅನ್ನೋದನ್ನ ಅದು ಟೆಸ್ಟಿಗೆ ಹೋಗಿ ಬಂದಮೇಲೆ ಅದು. ಈಗ ಪ್ರೊಸೀಜರ್ ಹೇಳ್ತಾ ಇದ್ರಿ ತಾವು, ಏನೇನು ಅಂಗಾಂಗಗಳನ್ನ ಕಲೆಕ್ಟ್ ಮಾಡಿರುವಂಥದ್ದು ಅಥವಾ ಅದನ್ನ ಬರ್ನ್ ಮಾಡಿರುವಂಥದ್ದು ಏನೇನಾಗಿದೆ ಸರ್? ಈಗ ಪ್ರೊಸೀಜರ್ ಹೇಳ್ತಾ ಇದ್ದೀನಿ. ಈಗ ಜಸ್ಟ್ ಅದನ್ನು ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿದ್ದೀವಿ. ಈಗ ಅದರಲ್ಲಿರ್ತಕ್ಕಂಥ ಹಾರ್ಟು, ಕಿಡ್ನಿ ಅವೆಲ್ಲ ಕೆಲವು ಶಾಂಪಲ್ಸ್ಗಳನ್ನ ನಾವು ಪ್ರೊಸೀಜರ್ ಪ್ರಕಾರ ಅದನ್ನು ಕಲೆಕ್ಟ್ ಮಾಡಬೇಕಾಗುತ್ತೆ. ಅದನ್ನು ಡಾಕ್ಟರ್ಸ್ಗಳು ಕಲೆಕ್ಟ್ ಮಾಡಿದ್ದಾರೆ. ಅದನ್ನು ಈಗ ನಾವು ಫೋರೆನ್ಸಿಕ್ ಲ್ಯಾಬಿಗೆ ಅದನ್ನು ಕಳಿಸ್ತೀವಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.